ಆತ್ಮೀಯರೇ, ಆಧುನಿಕ ಸಂಪರ್ಕ ಮಾಧ್ಯಮಗಳು ಮಾನವ ಕುಲಕ್ಕೆ ವರದಾನವಾಗಿವೆ. ಆದರೂ ಮಾನವೀಯತೆ, ಕೌಟುಂಬಿಕ ಮೌಲ್ಯಗಳು, ನೈತಿಕತೆ ಹಾಗೂ ಜೀವನೋತ್ಸಾಹವನ್ನು ಅಳಿವಿನಂಚಿಗೆ ತಳ್ಳಿರುವು. ಇದೊಂದು ಘೋರ ದುರಂತವೇ ಸರಿ. ಅವುಗಳ ನೈಜ ಪರಿಣಾಮವನ್ನು ಸಾದರಪಡಿಸುತ್ತಿದ್ದಾರೆ ಉಡುಪಿಯ ಶೋಕಮಾತಾ ಇಗರ್ಜಿಯ ಯುವ ಜನರು. ಏನಾಗಿದೆ ನಿನಗೆ? ಇವತ್ತು ಏನ್ ಅನಾಹುತ ಮಾಡಿಕೊಂಡು ಬಂದಿದ್ದಿ? ಕೈಯಲ್ಲಿ ಏನದು ಪತ್ರ? From principal to Mr. Santosh. ಓ ಗಾಡ್, ಪ್ರಿನ್ಸಿಪಲ್ ಲೆಟರ್ ಕಳಿಸಿದಾರಾ? ಇವನ ಅಹಂಕಾರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊಸೈಟಿಯಲ್ಲಿ ನಮ್ಮ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದಾನೆ ಇವನು. Dear parent, your son Anil is growing arrogant day by day. His disrespect and disobedience towards teachers will no longer be tolerated. Kindly meet me urgently. ನೋಡಿ, ನಾನು ಹೇಳಿಲ್ವಾ ಇವನಿಗೆ ಏನ್ ಕಡಿಮೆ ಮಾಡಿದ್ದೇವೆ ನಾವು? ಇವನ ದೆಸೆಯಿಂದ ನಮ್ಮ ಮರ್ಯಾದೆ ಮೂರ್ಖ ಸಾಯ್ತು. Cool down Anil, cool down. ಏನಾಯ್ತು ಹೇಳು. ಡ್ಯಾಡ್, ಲಿಸ್ನಿಂಗ್ ಟು ಟೀಚರ್ಸ್ ಇಸ್ ಅ ವೇಸ್ಟ್ ಆಫ್ ಟೈಮ್. ಏನು ಗೊತ್ತು ಆ ಟೀಚರ್ಸ್ಗೆ? ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡಿದ್ದೇನೆ. ಐ ಆಮ್ ಮೋರ್ ಅಪ್ಡೇಟೆಡ್ ದನ್ ಮೈ ಸೋ ಕಾಲ್ಡ್ ಟೀಚರ್ಸ್. ನನಗೆ ಅವರ ಲೆಕ್ಚರ್ ಕೇಳ್ತಾ ಗಂಟೆಗಟ್ಟಲೆ ಕೂತ್ಕೊಳ್ಳೋ ಪೇಷನ್ಸ್ ಇಲ್ಲ. ಹೌದು, ನಾನು ಕ್ಲಾಸ್ನಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದೆ. ಲೆಟ್ ಮೀ ಎಂಜಾಯ್ ಮೈ ಟೈಮ್ ದ ವೇ ಐ ವಾಂಟ್ ಟು. Don't worry beta, I'll talk to your principal. But can Google replace a teacher? I don't know, I am confused. ಛೇ, ಇವನ ಅಹಂಕಾರದಿಂದ ನನ್ನ ಸೀರಿಯಲ್ ಕೂಡ ಮಿಸ್ ಆಯ್ತು. ಇವತ್ತಿನ ಎಪಿಸೋಡ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಹೆಲೋ ರೀಟಾ, ಸಾರಿ ಕಣೆ ಡಿಸ್ಟರ್ಬ್ ಮಾಡಿದಕ್ಕೆ. ನನ್ನ ಸೀರಿಯಲ್ ಮಿಸ್ ಆಯ್ತು. ಆಮೇಲೆ ಏನಾಯ್ತು ಶಂಕರ್ಗೆ? ಅವನ ಅತ್ತೆ ತುಂಬಾ ಜೋರಾಗಿದ್ದಾಳಲ್ಲ ಈಗೀಗ. ಏನ್ ಮಾಡೋದು, ಎಲ್ರ ಕಥೆನೂ ಅದೇ ಆಗಿದೆ. ಮಿಸ್ಟರ್ ರಾವ್, ಈ ಬಾರಿ ಮತ್ತೆ ರಿಲಯನ್ಸ್ ಶೇರ್ ವ್ಯಾಲ್ಯೂ ಡೌನ್ ಆಗುವ ಲಕ್ಷಣ ಕಾಣ್ತಾ ಇದೆ. ಕಳೆದ 1 ವಾರದಲ್ಲಿ ನನಗೆ 15 ಲಕ್ಷ ರೂಪಾಯಿ ಲಾಸ್ ಆಯಿತು. ಏನು ವೆಯ್ಟ್ ಮಾಡಬೇಕಂತೀರಾ? ಆದರೆ ಮಿಸ್ಟರ್ ಶರ್ಮಾ ನನ್ನನ್ನು ಹೆದರಿಸಿಬಿಟ್ರು. ಅದಕ್ಕೆ ಸಿಕ್ಕಿದ ರೇಟಿಗೆ 50% ಶೇರ್ಸ್ ಮಾರಿಬಿಟ್ಟೆ.
ಈಗ ಪಶ್ಚಾತ್ತಾಪ ಆಗ್ತಾ ಇದೆ ಮಿಸ್ಟರ್ ರಾವ್. ಏನಾದರೂ ಹೊಸ ಪ್ಲಾನ್ ಇದ್ರೆ ಹೇಳಿ. ಐ ವಾಂಟ್ ಟು ರಿಕವರ್. ಐ ಬ್ಯಾಡ್ಲಿ ನೀಡ್ ಟು. ಇಲ್ಲ ಅಂದ್ರೆ ಐ ವಿಲ್ ಪೆರಿಶ್. ನಾನು ಮುಳುಗಿ ಹೋಗ್ತೇನೆ. ಏನಾದ್ರೂ ಮಾಡಿ. ಐ ವಾಂಟ್ ಟು ರಿಕವರ್. ಡ್ಯಾಡ್, ನಾನು ಮುಳುಗಿ ಹೋದೆ, ಮೋಸ ಹೋದೆ. ಡ್ಯಾಡ್, ನಾನು ಮೋಸ ಹೋದೆ. ವಾಟ್ ಹ್ಯಾಪೆಂಡ್ ಸುನೀತಾ? ಇಸ್ ಎವ್ರಿಥಿಂಗ್ ಓಕೆ? ಅಣ್ಣ, ಐ ಆಮ್ ಸಾರಿ. ನಾನು ಯಾರಿಗೂ ಹೇಳಲಿಲ್ಲ. ನನಗೆ ಫೇಸ್ಬುಕ್ನಲ್ಲಿ ಒಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಆಯಿತು. ಐ ಲವ್ಡ್ ಹಿಮ್ ಮೋರ್ ದೆನ್ ಮೈ ಲೈಫ್. ಐ ಟ್ರಸ್ಟೆಡ್ ಹಿಮ್. ಈಗ ಅವನು ನನಗೆ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಹಿ ಸಿಂಪ್ಲಿ ಪ್ಲೇಡ್ ವಿತ್ ಮೈ ಇಮೋಷನ್ಸ್. ಹಿ ಡಂಪ್ಡ್ ಮೀ. ಐ ಆಮ್ ಬ್ರೋಕನ್ ಅಣ್ಣ. ಐ ಆಮ್ ಬ್ರೋಕನ್. ಹೇ ಫೂಲಿಶ್ ಗರ್ಲ್, ಯಾರು ನಿಂಗೆ ಮೊಬೈಲ್ ಕೊಟ್ಟದ್ದು? ಕೊಡಿಲ್ಲಿ. ಸ್ಟಡೀಸ್ ಬಿಟ್ಟು ಚಾಟ್ ಮಾಡ್ತಾ ಕಾಲ ಕಳಿತೀಯಾ? ಹೇಳುವವರು ಕೇಳುವವರು ಯಾರು ಇಲ್ವಾ ನಿಂಗೆ? ಅಣ್ಣ, ಮೈಂಡ್ ಯೋರ್ ವರ್ಡ್ಸ್. ನೀನು ಸಹ ಇಂಟರ್ನೆಟ್ ಎಡಿಕ್ಟ್ ಅಂತ ಮರಿಬೇಡ. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ಮೀ. ನಾನು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಬೇಕಂತ ನಿಮ್ಮನ್ನೆಲ್ಲ ದಿನ ಕಾಯ್ತಿದ್ದೆ. ಅಮ್ಮನಿಗೆ ಟಿವಿ, ಅಪ್ಪನಿಗೆ ಶೇರ್ ಮಾರ್ಕೆಟ್, ನಿನಗೆ ನಿನ್ನ ಮೊಬೈಲೇ ಪ್ರಪಂಚ. ಯಾರಿದ್ರೂ ನನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಹೇಳಣ್ಣ, ಹೇಳು. ಇಷ್ಟು ದೊಡ್ಡ ಬಂಗಲೆಯಲ್ಲಿ ಯಾರಾದ್ರೂ ಇದ್ದಾರಾ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಿಕ್ಕೆ? ಹೇಳಣ್ಣ. ಅಜ್ಜ, ಅಜ್ಜಿ. ಅನಿ, ಸುನಿ, ಏನ್ರೋ ಅದು ಗಲಾಟೆ? ಸಂತೋಷವಿಲ್ಲದ ಸಂತೋಷ ಎಲ್ಲಿದೆ? ಅಜ್ಜಿ, ಸಂತೋಷವಿಲ್ಲದಲ್ಲಿ ಈಗೀಗ ಸಂತೋಷವೇ ಇಲ್ಲ. ಅಜ್ಜ, ಅಜ್ಜಿ, ಹೇಗೆ ಬಂದ್ರಿ ರೈಲ್ವೆ ಸ್ಟೇಷನ್ ಇಂದ? ಫೋನ್ ಮಾಡ್ಲೇ ಇಲ್ಲ. ನಡೆದುಕೊಂಡೇ ಬಂದೆವು ಮಗ. ಏನು, 1 ಕಿಲೋಮೀಟರ್ ನಡೆದುಕೊಂಡು ಬಂದ್ರಾ? 1 ಕಿಲೋಮೀಟರ್ ಏನು ದೊಡ್ಡ ಪ್ರಯಾಣವಾ? ನಮಗೆಲ್ಲ ಕಾರಿಗಿಂತ ಕಾಲಿನ ಮೇಲೆ ನಂಬಿಕೆ ಜಾಸ್ತಿ. ಅದಕ್ಕೆ ನೋಡು, ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಇದ್ದೇವೆ ಇನ್ನು. ಓ, ಐ ಕಾಂಟ್ ಇಮ್ಯಾಜಿನ್ ವಾಕಿಂಗ್. ಕಾರು ಇಲ್ಲದಿದ್ರೆ ಈ ಸಿಟಿಯಲ್ಲಿ ಲೈಫ್ ನಿಂತೇ ಹೋಗುತ್ತೆ ಅಜ್ಜಿ. ಅದೆಲ್ಲ ನಿನ್ನ ಹುಚ್ಚು ಭ್ರಮೆ. ನೋಡು, ನಿಮ್ಮ ಈ ಆಧುನಿಕ ತಂತ್ರಜ್ಞಾನಗಳನ್ನೆಲ್ಲ ದೂರ ಇಟ್ಟಷ್ಟು ಮನುಷ್ಯ ಸಂಬಂಧಗಳು ಗಟ್ಟಿಯಾಗ್ತವೆ. ನನಗೆ ವಾಕ್ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಅಜ್ಜಿ ಜೊತೆ ಮಾತಾಡ್ತಾ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ, ಅದೇ ಸಂತೋಷ. ಗ್ರೇಟ್ ಅಜ್ಜ ನೀನು. ಅಪ್ಪ ಮಾತ್ರ ನಿನ್ನಾಗಿ ಆಗ್ಲೇ ಇಲ್ಲ. ಅಜ್ಜ, ಅಜ್ಜಿ, ನೀವು ಆರಾಮಾಗಿ ಕೂತಿರಿ. ನಾನು ಒಂದೇ 1 ನಿಮಿಷ ಫೇಸ್ಬುಕ್ ಚೆಕ್ ಮಾಡಿ ಬರ್ತೇನೆ. ಏ ಸುನಿ, ನಿಂತ್ಕೋ. ಫೇಸ್ಬುಕ್ ಇಲ್ಲ, ಗೀಸ್ಬುಕ್ ಇಲ್ಲ. ನಮ್ಮ ಹತ್ರ ಫೇಸ್ ಟು ಫೇಸ್ ಮಾತಾಡು. ಅಜ್ಜಿ, ಅಜ್ಜಿ, ಹಾಗಾದ್ರೆ ನಂಗೊಂದು ಕತೆ ಹೇಳು. ಹಾ, ಹಾಗೆ ಬಾ ದಾರಿಗೆ. ಅಜ್ಜಿ ಕತೆಗಿಂತ ದೊಡ್ಡದ ನಿನ್ನ ಫೇಸ್ಬುಕ್? ಅಪ್ಪ, ಅಮ್ಮ, ಅಜ್ಜ ಅಜ್ಜಿ ಬಂದ್ರು. ಅಪ್ಪ, ಅಮ್ಮ, ಯಾವಾಗ ಬಂದ್ರಿ ನೀವು? ಒಂದು ಫೋನ್ ಆದ್ರೂ ಮಾಡಬಹುದಿತ್ತಲ್ಲ. ನಿನ್ನ ಫೋನು ಯಾವಾಗ್ಲೂ ಬ್ಯುಸಿ. ಅದ್ಯಾಕೆ ನೀನು ಇಷ್ಟು ಹಾಳಾಗಿ ಹೋಗಿದ್ದಿ ಅಂತ ನೋಡ್ಲಿಕ್ಕೆ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟದ್ದು. ಯಾಕೋ ಹೀಗಾಗಿದ್ದೆ? ಹೀಗೆ ಯಂತ್ರಗಳ ಜೊತೆಗೆ ಅಂಟಿಕೊಂಡಿರೋ ನಿನಗೆ ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲ ಯಾಕೋ ಬೇಕು? ಅತ್ತೆ, ಮಾವ, ನಾನು ಬೇಗ ಹೋಗಿ ಊಟ ಬಡಿಸಿ ತರ್ತೀನಿ. ಟಿವಿ ನೋಡ್ತಾ ಊಟ ಮಾಡುವ. ನನ್ನ ಫೇವರೆಟ್ ಸೀರಿಯಲ್ ಬರುವ ಹೊತ್ತಾಯ್ತು. ಬಿಲ್ಕುಲ್ ಆಗುದಿಲ್ಲ. ನಾವೆಲ್ಲ ಒಟ್ಟಿಗೆ ಡೈನಿಂಗ್ ಟೇಬಲ್ನಲ್ಲಿ ಕೂತು ಮುಖ ಮುಖ ನೋಡಿ ಮಾತಾಡ್ತಾ, ಹರಟೆ ಹೊಡಿತಾ, ನಗ್ತಾ ನಗ್ತಾ ಊಟ ಮಾಡಬೇಕು. ಅದೇ ಇಂದಿನಿಂದ ಈ ಸಂತೋಷವಿಲ್ಲದ ರೂಲ್ಸ್. ಹಾಗೇ ಆಗ್ಲಿ ಅತ್ತೆ. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡದೆ ವರ್ಷಗಳೇ ಆಗಿತ್ತು. ಟಿವಿ ರೂಮೇ ಡೈನಿಂಗ್ ರೂಮ್ ಆಗಿ ಬಿಟ್ಟಿತ್ತು. ನೋಡಮ್ಮ ಪ್ರಮೀಳ, ಇನ್ಮೇಲೆ ಈ ಧಾರಾವಾಹಿ ಹುಚ್ಚನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಕ್ಕಪಕ್ಕದ ಮನೆಯವರ ಜೊತೆ ಬೆರೆಯುವುದನ್ನು ಕಲಿ. ಗಂಡ ಹೆಂಡತಿ ಒಟ್ಟಿಗೆ ವಾಕಿಂಗ್ ಹೋಗಿ, ಸಣ್ಣ ಪುಟ್ಟ ಟೂರ್ ಮಾಡಿ. ಮನುಷ್ಯ ಅಂದ್ರೆ 1-2 ಒಳ್ಳೆ ಮಾತು, ಒಳ್ಳೆ ಊಟ, ಓಡಾಟ ಕೂಡಾಟ ಅಷ್ಟೇ ಅಲ್ಲವೇನೋ? ನೀವೆಲ್ಲ ಯಂತ್ರಗಳ ಜೊತೆ ಸೇರಿ ಯಂತ್ರಗಳೇ ಆಗಿಬಿಟ್ಟಿದ್ದೀರಿ.
ಸಹಜವಾಗಿ ನಗುವುದನ್ನೆಲ್ಲ ಮರೆತು ಬಿಟ್ಟಿದರಲ್ಲ ನೀವು. ಟೂರ್ ಎಂದ್ರಲ್ಲ ಅಜ್ಜ, ಎಲ್ಲಿಗೆ ಹೋಗುವುದು? ಸ್ವಿಟ್ಜರ್ಲ್ಯಾಂಡ, ಸಿಂಗಾಪುರ್? ಅಲ್ಲೆಲ್ಲಿಗೂ ಬೇಡ, ಸೀದಾ ನಮ್ಮ ಹಳ್ಳಿಗೆ ನಡೀರಿ. ಅದಕ್ಕಿಂತ ದೊಡ್ಡ ಸಿಂಗಾಪುರ್ ಬೇಕಾ? ಆದರೆ ಅಜ್ಜ, ಅಲ್ಲಿ AC ಎಲ್ಲ ಇದೆ ಅಲ್ವಾ? ನನಗೆ ಶೆಕೆ ಅಂದ್ರೆ ಆಗಲ್ಲ. ಐ ಆಮ್ ಅ ಕೂಲ್ ಗಾಯ್, ನೋ. ಹಳ್ಳಿ ಹವೆ ನಿನ್ನ ಏಸಿಗಿಂತ ತಂಪು ಮಗ. ಅಲ್ಲಿನ ಗದ್ದೆ, ಕಾಡು, ನದಿ, ತೊರೆ ಎಲ್ಲ ನೋಡಬೇಕು ನೀನು. ಜೀವಕ್ಕೆ ಜೀವ ಕೊಡುವ ಜನರ ಜೊತೆಗೆ ಬೆರಿಬೇಕು. ಆಗ ನೋಡಿ, ಯಾವ ಟಿವಿ, ಫೋನ್, ಇಂಟರ್ನೆಟ್ಗಳು ನೆನಪಾಗಲ್ಲ ನಿಮಗೆ. ಅಮ್ಮ, ಅದು ಹೌದು. ಈ ಯಂತ್ರಗಳ ತಂತ್ರಜ್ಞಾನದ ಬಲೆಗೆ ಸಿಕ್ಕಿಬಿದ್ದು ನಾವು ನಮ್ಮತನವನ್ನೇ ಮರೆತು ಬಿಟ್ಟಿದ್ದೆವು. ಯೇ, ಹಾಗಾದರೆ ಈ ಸಲ ರಜೆಗೆ ಅಜ್ಜಿ ಮನೆ ಟೂರ್. ಅತ್ತೆ ಮಾವ, ನೀವು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಣ್ಣು ತೆರೆಸಿದಿರಿ. ನಾವೆಲ್ಲ ಹತ್ತಿರ ಇದ್ದು ಎಷ್ಟೊಂದು ದೂರ ದೂರ ಬದುಕುತ್ತಾ ಇದ್ದೆವು. ಸಂತೋಷವಿಲ್ಲಕ್ಕೆ ಪುನಃ ಸಂತೋಷ ತಂದದಕ್ಕೆ ಥ್ಯಾಂಕ್ಸ್ ಅಜ್ಜ ಅಜ್ಜಿ.